ಕಾಂಟ್ರಾಕ್ಟರ್ ಬಿಸ್ನೆಸ್ ಒಳಗ ಬಹಳಷ್ಟು ಅಪಾರ್ಚುನಿಟೀಸ್ ಇರ್ತಾವ್ರಿ. ಸೊ ನಾ ಕಾಂಟ್ರಾಕ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನ್ರಿ. ಈಗ ಸ್ಟಾರ್ಟ್ ಮಾಡ್ಬೇಕಂದ್ರ ನಂಗೆ ಏನ್ ಮಾಡ್ಬೇಕು? ಕಾಂಟ್ರಾಕ್ಟ್ ವರ್ಕ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಯಾವ ಒಂದು ಫೀಲ್ಡ್ನಾಗ ಕಾಂಟ್ರಾಕ್ಟ್ ಮಾಡ್ತೀರಿ ಅಂತ ಹೇಳಿ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಅದ್ರೊಳಗೆ ರೈಲ್ವೆ ಕಾಂಟ್ರಾಕ್ಟರ್ ಅಂತ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಾಕ್ಟ್ ಅಂತ ಬರುತ್ತೆ, ಲೇಬರ್ ಕಾಂಟ್ರಾಕ್ಟರ್ ಅಂತ ಬರುತ್ತೆ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಂತ ಬರುತ್ತೆ, ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಅಂತ ಬರುತ್ತೆ. ಹಿಂಗೆ ಪರ್ಟಿಕ್ಯುಲರ್ ಒಂದೊಂದು ವಿಷಯಕ್ಕೆ ಬೇರೆ ಬೇರೆ ಕಾಂಟ್ರಾಕ್ಟರ್ ಅದಾವ. ಸೊ ಆ ಒಂದು ವಿಷಯದಾಗ ನಿಮಗೆ ಅನುಭವ ಇರಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಬರ್ತಾವೆ. ಕಾಂಟ್ರಾಕ್ಟರ್ ವರ್ಕ್ ಬಿಸ್ನೆಸ್ಸಿಗೆ ಬೇಕಾಗುವಂತಹ ಲೀಗಲ್ ಡಾಕ್ಯುಮೆಂಟ್ಸ್ ಯಾವ್ಯಾವ? ಸ್ಟೇಟ್ ಗೌರ್ಮೆಂಟ್ ಏನಾರ ಟೆಂಡರ್ ಅಪ್ಲೈ ಮಾಡ್ತಿದ್ರೆ ಸ್ಟೇಟ್ ಗೌರ್ಮೆಂಟ್ ಲಿಂದ ನೀವು ರಿಜಿಸ್ಟ್ರೇಷನ್ ತಗೋಬೇಕು. ಮತ್ತು ಸೆಂಟ್ರಲ್ ಅಪ್ಲೈ ಮಾಡಿದ್ರೆ ಸೆಂಟ್ರಲ್ ಲಿಂದ ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ. ಅದರಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಅವ್ರು ಕಾಂಟ್ರಾಕ್ಟ್ ಕ್ಯಾಟಗರೀಸ್ ಇರ್ತಾವೆ. ನಾವು ತಗೋಬೇಕಾಗತ್ತೆ. ವರ್ಕ್ಸ್ ಕಾಂಟ್ರಾಕ್ಟ್ ಬಿಸ್ನೆಸ್ GST ಕಂಪಲ್ಸರಿನಾ? GST ತಗೊಂಡ್ರೆ GST ರೇಟ್ ಎಷ್ಟು? ಎಸ್, ಗೌರ್ಮೆಂಟ್ ಟೆಂಡರ್ ಏನು ಅಪ್ಲೈ ಮಾಡ್ತಿದ್ರೆ ಕಂಪಲ್ಸರಿ GST ತಗೋಬೇಕಾಗತ್ತೆ. ಮತ್ತು ಪ್ರೈವೇಟ್ ಇದ್ದರೆ ಏನಾಗೈತಿ, ನಿಮ್ದು ಅಬೌಟ್ ಟರ್ನ್ ಓವರ್ ಐತಲ್ಲ, ಟರ್ನ್ ಓವರ್ ಅಬೌಟ್ 20 lakhs ಮೇಲೆ ಅವಾಗ ಬರ್ತಾವೆ ಅಪ್ಲಿಕೇಬಲ್ ಆಗ. GST ರೇಟ್ ಬಂದ್ಬಿಟ್ಟು ಅದರಲ್ಲಿ 18% ಇರುತ್ತೆ. ಒಂದು ವರ್ಕ್ಸ್ ಕಾಂಟ್ರಾಕ್ಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೇನ್ರಿ. ಯಾವ ಒಂದು ಬಿಸ್ನೆಸ್ ಸ್ಟ್ರಕ್ಚರ್ ಒಳಗ ರಿಜಿಸ್ಟ್ರೇಷನ್ ಮಾಡಿಸಿದ್ರ ಒಳ್ಳೇದು? ಇನ್ನು ಕಾಂಟ್ರಾಕ್ಟರ್ ಬಿಸ್ನೆಸ್ ಏನೈತಿಲ್ಲ, ನೀವು ಯಾವ ಒಂದು ಸ್ಟ್ರಕ್ಚರ್ನ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಪ್ರೊಪ್ರೈಟರ್ ಅಂತ ಬರುತ್ತೆ, ಪಾರ್ಟ್ನರ್ಶಿಪ್ ಬರುತ್ತೆ, ಪ್ರೈವೇಟ್ ಲಿಮಿಟೆಡ್ ಬರುತ್ತೆ, LLP ಬರುತ್ತೆ. ಇನ್ನು ಪ್ರೊಪ್ರೈಟರ್ ಮಾಡಿದ್ರೆ ನೀವು ಒಂದು ಲಿಮಿಟೆಡ್ ಸೋರ್ಸ್ನಾಗ ಬಿಸ್ನೆಸ್ ಮಾಡ್ಬೋದು. ಇನ್ನು ಪಾರ್ಟ್ನರ್ಶಿಪ್ ಮಾಡಿದ್ರಿ 2 ಅಥವಾ 3 ಜನ ಸೇರಿ. ಪ್ರೈವೇಟ್ ಲಿಮಿಟೆಡ್ ಮಾಡಿದ್ರೆ ಇದ್ರೊಳಗೆ ಕ್ರೆಡೆನ್ಷಿಯಲ್ ಜಾಸ್ತಿ ಇರ್ತಾವೆ. ಈ ಒಂದು ಕ್ರೆಡೆನ್ಷಿಯಲ್ ನಿಮ್ಮ ಒಂದು ಟೆಂಡರ್ ಪಾರ್ಟಿಸಿಪೇಷನ್ನಾಗ ಭಾಳ ಒಂದು ಮುಖ್ಯ ಪಾತ್ರ ವಹಿಸ್ತಾವೆ. ಹಿಂಗಾಗಿ ಪ್ರೈವೇಟ್ ಲಿಮಿಟೆಡ್ ಇದ್ರೆ ನೀವು ನ್ಯಾಷನಲ್ ಲೆವೆಲ್ದಾಗ ನಿಮ್ದೊಂದು ಹೆಸರು ಬರ್ತೈತಿ. ಮತ್ತು ನಿಮ್ಮ ಒಂದು ಕ್ರೆಡೆನ್ಷಿಯಲ್ ಬಗ್ಗೆ ಗೌರ್ಮೆಂಟಿಗೂ ಮತ್ತು ಜನರಿಗೂ ಟ್ರಸ್ಟ್ ಬರ್ತೈತಿ. ಇದರಿಂದ ಪ್ರೈವೇಟ್ ಲಿಮಿಟೆಡ್ ಮಾಡೋದು ಒಳ್ಳೇದು. ಗೌರ್ಮೆಂಟ್ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಯಾವ ರೀತಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಬೇಕು? ಫಸ್ಟ್ ಐತಲ್ಲ ಕಾಂಟ್ರಾಕ್ಟ್ ಐತಲ್ಲ, ಅವ್ರ ಕ್ವಾಲಿಫಿಕೇಶನ್ ಮತ್ತು ಎಲಿಜಿಬಿಲಿಟಿ ಪ್ರಕಾರ ಐತಲ್ಲ, ಕ್ಲಾಸ್ 1 ಬರ್ತಾರೋ, ಕ್ಲಾಸ್ 2 ಬರ್ತಾರೋ, ಕ್ಲಾಸ್ 3 ಬರ್ತಾರೋ, ಕ್ಲಾಸ್ 4 ಬರ್ತಾರೋ ಅಂತೇಳಿ ಅವ್ರು ಏನೈತಲ್ಲ ಅದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಈಗ ಏನಾರ ರೈಲ್ವೆ ಅಪ್ಲೈ ಮಾಡ್ತಾರೆ, IREPS ಅಂತೇಳಿ ರೈಲ್ವೆ ಪೋರ್ಟಲ್ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಆಮೇಲೆ ಇವು PWD, ಆಮೇಲೆ ZP, ಆಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ದಾಗ ಏನಾರ ನೀವು ಏನು ಟೆಂಡರ್ ಅಪ್ಲೈ ಮಾಡ್ತಿದ್ರೆ ಕರ್ನಾಟಕ ಪ್ರೊಕ್ಯೂರ್ಮೆಂಟ್ ಒಳಗೆ ಹೋಗಿ ನೀವೇನು ಮಾಡ್ಕೋ ಆನ್ಲೈನ್ ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ. ಆಮೇಲೆ ಬಂದು CPWD ಅಂತ ಬರುತ್ತೆ, ಅದನ್ನ ಮಾಡಿಸ್ಬೇಕಾಗತ್ತೆ. ಮತ್ತೆ ಐತಲ್ಲ ನಿಮ್ದು ಲೋಕಲ್ ಏನಿರ್ತಾವಲ್ಲ, ಇವು ಅಸೋಸಿಯೇಷನ್ಸ್ ಇರ್ತಾವೆ, ಇಂಜಿನಿಯರ್ ಅಸೋಸಿಯೇಷನ್, ಕಾಂಟ್ರಾಕ್ಟ್ ಅಸೋಸಿಯೇಷನ್, ಅಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ಗಾಗಿ ನೀವೇನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ನಾವು ಹೊಸದಾಗಿ ಕಾಂಟ್ರಾಕ್ಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ಈಗ ನಂಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲದೆ ಟೆಂಡರ್ ಅಪ್ಲೈ ಮಾಡಕ್ ಬರುತ್ತೆ. ಹೊಸದಾಗಿ ನೀವು ವರ್ಕ್ಸ್ ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡೋದಿದ್ರೆ ನಿಮ್ಗೆ ಟೆಂಡರ್ ಸಿಗೋದು ಕಷ್ಟ ಆಗುತ್ತೆ, ಅಥವಾ ನಿಮ್ಗೆ ಟೆಂಡರ್ ಪಾರ್ಟಿಸಿಪೇಷನ್ಗೆ ಅವಕಾಶ ಸಿಗಂಗಿಲ್ಲ. ಯಾಕಂತ ಹೇಳಿದ್ರೆ ಟೆಂಡರ್ ಪಾರ್ಟಿಸಿಪೇಷನ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುತ್ತೆ, ಅದನ್ನು ಪಾಸ್ ಮಾಡಬೇಕಾಗುತ್ತೆ. ಅದು ಟೆಕ್ನಿಕಲ್ ಬಿಡ್ ಅಂತ ಇರುತ್ತೆ, ಫೈನಾನ್ಷಿಯಲ್ ಬಿಡ್ ಅಂತ ಇರುತ್ತೆ. ಅವನ್ನೆರಡೂ ಪಾಸ್ ಮಾಡ್ಕೊಂಡ್ರೆ ನಿಮ್ಮದು ಟೆಂಡರ್ ಸಿಗುವಂಥ ಚಾನ್ಸಸ್ ಇರುತ್ತೆ. ವಿದೌಟ್ ಎಕ್ಸ್ಪೀರಿಯನ್ಸ್ ಸಿಗೋದು ಡೌಟು. ಹಾಗಾಗಿ ನೀವು ವಿದಿನ್ ಲಿಮಿಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆದರೆ ಲೆಸ್ ದೆನ್ 5 lakhs, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ರೈಲ್ವೇದ ಆತಂದ್ರೆ ಲೆಸ್ ದೆನ್ 50 lakhs ಆದರೆ ನಿಮಗೆ ವಿದೌಟ್ ಎಕ್ಸ್ಪೀರಿಯನ್ಸ್ ಟೆಂಡರ್ ಪಾರ್ಟಿಸಿಪೇಷನ್ಗೆ ಅವಕಾಶ ಕೊಡ್ತಾರೆ. ಅಲ್ಲಿ ನೀವು ಸಣ್ಣ ವರ್ಕ್ ಮಾಡಿಕೊಂಡು ಒಂದು ಚಲೋ ಒಂದು ವರ್ಕ್ ಡನ್ ಮಾಡಿಕೊಂಡು ಒಂದು ದೊಡ್ಡ ವರ್ಕಿಗೆ ನೀವು ಪಾರ್ಟಿಸಿಪೇಷನ್ ಮಾಡ್ಬೋದು. ಹಂಗಂದ್ರ ವರ್ಕ್ ಡನ್ ಸರ್ಟಿಫಿಕೇಟ್ ಅಂದ್ರೆ ಏನು, ಮತ್ತೆ ಅದು ಎದಕ್ಕೆ ಇಂಪಾರ್ಟೆಂಟ್ ರೀ? ಗೌರ್ಮೆಂಟ್ ಇಶ್ಯೂ ಮಾಡೋ ಒಂದು ಸರ್ಟಿಫಿಕೇಟ್ ಐತೆ. ಅದು ಯಾವಾಗ ಕೊಡ್ತಾರ ಅಂದ್ರೆ ನೀವೇನು ವರ್ಕ್ ಕಂಪ್ಲೀಟ್ ಮಾಡ್ತಾರಲ್ಲ, ಆ ವರ್ಕ್ ಕಂಪ್ಲೀಟ್ ಆದ ಕೂಡ ಅದ್ರ ಡಿಟೇಲ್ ಆಗಿರುತ್ತೆ, ಸಮರಾಜ್ ಇರುತ್ತೆ. ಅಲ್ಲಿ ಯಾವ ಕಂಪ್ಲೀಟ್ ಮಾಡಿದ್ರಿ, ಯಾವ ಟೈಮ್ ಡ್ಯೂರೇಷನ್ ಮುಗಿಸಿದ್ರಿ, ಹೆಂಗೆ ಕ್ವಾಲಿಟಿ ಇದು ಮಾಡಿದ್ರಿ, ಅಶ್ಯೂರೆನ್ಸ್ ಹೆಂಗೆ ಕೊಟ್ರಿ, ಆಮೇಲೆಲ್ಲ ಕಂಪ್ಲೀಷನ್ ನಿಮ್ದೇನು ಸರ್ಟಿಫಿಕೇಶನ್ ಕೊಡ್ತಾರ ಅವರು. ಈ ಸರ್ಟಿಫಿಕೇಶನ್ ಐತಲ್ಲ, ಮುಂದೆ ನೀವು ಸೇಮ್ ಟೈಪ್ ಆಫ್ ಏನಾರ ಟೆಂಡರ್ ಹಾಕ್ತಿರ್ತಾರಲ್ಲ, ಆ ಟೈಮ್ನಲ್ಲಿ ಟೆಕ್ನಿಕಲ್ ಬಿಡ್ ಅಂತ ಕಂಡೀಷನ್ಸ್ ಒಳಗೆ ಇದೊಂದು ಎಡಿಷನ್ ಇರುತ್ತೆ. ಇದು ಕಂಪ್ಲೈನ್ಸ್ ಆಗಬೇಕಾಗತ್ತೆ. ಅಲ್ಲಿ ಟರ್ನ್ ಓವರ್ ಸರ್ಟಿಫಿಕೇಟ್ ಅಂದ್ರೆ ಏನು, ಮತ್ತೆ ಅದನ್ನ ಯಾರು ಕೊಡ್ತಾರೆ? ಟರ್ನ್ ಓವರ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವು ಲಾಸ್ಟ್ ಇಯರ್ಸ್ನಾಗ ಅಥವಾ ಪ್ರೀವಿಯಸ್ 3 yearsನಾಗ ಏನು ವರ್ಕ್ ಮಾಡಿರಿ, ಎಷ್ಟು ಟರ್ನ್ ಓವರ್ ಅಚೀವ್ ಮಾಡಿರಿ ಅನ್ನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಇದನ್ನ ನಿಮ್ಮ ಲಾಸ್ಟ್ ಆಡಿಟರ್ ಯಾರದಾರ ಅಥವಾ ನಿಮ್ಮ ಆಡಿಟರ್ ಯಾರದಾರ, ನಿಮ್ಮ CA ಯಾರದಾರ, ಅವರು ಇಶ್ಯೂ ಮಾಡ್ತಾರೆ. ಟೋಟಲ್ ಲಾಸ್ಟ್ ಒಂದು 3 yearsನಾಗ ನೀವು ಏನು ವರ್ಕ್ ಮಾಡಿರಿ, ಎಷ್ಟು ವರ್ಕ್ ಮಾಡಿರಿ ಅನ್ನೋ ಒಂದು ಸರ್ಟಿಫಿಕೇಟ್ ಅವರು ಇಶ್ಯೂ ಮಾಡ್ತಾರೆ. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಟೆಂಡರ್ ಪಾರ್ಟಿಸಿಪೇಷನ್ ಮಾಡುವಾಗ ಟೆಂಡರ್ಗೆ ಒಂದು ವ್ಯಾಲ್ಯೂ ಇರ್ತೈತಿ. ಆ ವ್ಯಾಲ್ಯೂ ನಿಮ್ಮ ಟರ್ನ್ ಓವರಿಗೆ ಮ್ಯಾಚ್ ಆಗಬೇಕಾಗತ್ತೆ. ಲಾಸ್ಟ್ 3 years ಒಳಗೆ ಈ ಒಂದು ಟೆಂಡರ್ ವ್ಯಾಲ್ಯೂ ಇಷ್ಟು ಅಚೀವ್ ಮಾಡಿರ್ಬೇಕಂತ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಳಗೆ ಮೆನ್ಷನ್ ಆಗಿರುತ್ತೆ. ಆ ಒಂದು ಟರ್ಮ್ಸ್ ಕಂಡೀಷನ್ ಫುಲ್ಫಿಲ್ ಮಾಡಕ್ಕೆ ಈ ಒಂದು ಟರ್ನ್ ಓವರ್ ಸರ್ಟಿಫಿಕೇಟ್ ಅವಶ್ಯವಾಗಿ ಬೇಕಾಗುತ್ತೆ. ವರ್ಕ್ಸ್ ಕಾಂಟ್ರಾಕ್ಟ್ ಬಿಸ್ನೆಸ್ಸಿಗೆ ಬ್ಯಾಂಕ್ ಲೋನ್ ಸಿಗ್ತಾವೇನ್ರಿ? ಸಿಗ್ತಾವಂದ್ರೆ ಯಾವ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ರಿ? ಯೂಶಲಿ ನಿಮ್ಗೆ ಲೋನ್ ಸಿಗ್ತಾವು. ನಿಮ್ಗೆ ಓಡಿ ಲೋನ್ ಸಿಗುತ್ತೆ, ಟರ್ಮ್ ಲೋನ್ ಸಿಗುತ್ತೆ, ಮತ್ತು ಮಸ್ಟರ್ ಲೋನ್ ಸಿಗುತ್ತೆ. ಓಡಿ ಲೋನಿಗೆ ಏನೈತಲ್ಲ ನಿಮ್ದು ವರ್ಕ್ ಔಟ್ ಟೆಸ್ಟ್ ಕೊಡ್ಬೇಕಾಗತ್ತೆ. ಮತ್ತು ಟರ್ಮ್ ಲೋನಿಗೆ ಐತಲ್ಲ ನಿಮ್ದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮತ್ತು ಮಷನರಿ ಲೋನ್ ಬೇಕಂದ್ರೆ ನಿಮಗೆ 25% ಡೌನ್ ಪೇಮೆಂಟ್ ಕೊಡ್ಬೇಕಾಗತ್ತೆ. ಮತ್ತು ಉಳಿದ ಏನಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. ಕಾಂಟ್ರಾಕ್ಟರ್ ಬಿಸ್ನೆಸ್ ಒಳಗ್ರಿ BG ಅಂತ ಹೇಳಿ ಒಂದ್ ವರ್ಡ್ ಕೇಳೇನ್ರಿ. ಈಗ BG ಅಂದ್ರೆ ಏನ್ರಿ, ಅದು ಯಾರು ಕೊಡ್ತಾರ್ರಿ, ಮತ್ತೆ ಹೆಂಗ್ ತಗೋಬೇಕು?
BG ಅಂದ್ರೆ ಬ್ಯಾಂಕ್ ಗ್ಯಾರಂಟಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕ್ನವ್ರು ಪ್ರೊವೈಡ್ ಮಾಡುವಂಥ ಒಂದು ಫೆಸಿಲಿಟಿ. ಅದಕ್ಕೆ ಸಡನ್ ನಿಮ್ಮದು ಅಸೆಟ್ಸನ್ನು ಅವರು ಮಾರ್ಟ್ಗೇಜ್ ಮಾಡಿಕೊಂಡು ಅದಕ್ಕೊಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಆ ವ್ಯಾಲ್ಯೂಯೇಷನ್ ಪ್ರಕಾರ ನಿಮ್ಗೆ ಒಂದು BG ಅಮೌಂಟ್ ಅಂತ ಕೊಡ್ತಾರೆ. ಪರ್ಸೆಂಟೇಜ್ ಮಾರ್ಜಿನ್ ಮನಿ ಡೆಪಾಸಿಟ್ ಮಾಡಿಸ್ಕೊಂತಾರೆ. ಫಾರ್ ಎಕ್ಸಾಂಪಲ್ ಈಗ 1 crore rupees ನಿಮ್ಗೆ BG ಬೇಕಂತ ಹೇಳಿದ್ರೆ 10% ಅಂದರೆ 10 lakh rupees ಡೆಪಾಸಿಟ್ ಮಾಡಿಕೊಂಡು ನಿಮ್ಗೆ 1 crore rupees BG ಅಂದ್ರೆ ಬ್ಯಾಂಕ್ ಗ್ಯಾರಂಟಿ ಕೊಡ್ತಾರೆ. ಅದಕ್ಕೆ ಬ್ಯಾಂಕಿಂದ ಸಮ್ ಚಾರ್ಜಸ್ ಇರ್ತಾವ, ಆ ಚಾರ್ಜಸ್ ಮಾಡ್ತಾರೆ. ಇದನ್ನು ನೀವು EMD ಅಂತೇಳಿ ಯೂಸ್ ಮಾಡ್ಕೋಬೋದು, ಅಥವಾ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಏನಾರ ಮಟೀರಿಯಲ್ ಪರ್ಚೇಸ್ ಮಾಡಕತ್ರ ವೆಂಡರ್ಗೆ ಈ BG ಸೆಕ್ಯೂರಿಟಿ ಕೊಟ್ಟು ಆ ಮಟೀರಿಯಲ್ನ ಕ್ರೆಡಿಟ್ ಬೇಸ್ ಮೇಲೆ ತೊಗೊಂಡು ಬರ್ಬೋದು. ಇಷ್ಟೆಲ್ಲ ಯೂಸ್ಗಳು ಈ BG ಇಂದ ಬರ್ತಾವೆ. ವರ್ಕ್ಸ್ ಕಾಂಟ್ರಾಕ್ಟ್ ಬಿಸ್ನೆಸ್ಗೆ ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಲೋನ್ ಸಿಗುತ್ತಾ? ನಿಮಗೆ ಕೊಲಾಟ್ರಲ್ ಫ್ರೀ ಲೋನ್ ಸಿಗ್ತಾವ. ಯಾವ ಅಂದ್ರೆ ಅವು ಬಂದ್ಬಿಟ್ಟಿಗೆ MSME ಲೋನ್ ಸಿಗ್ತಾವ. ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ನಲ್ಲಿ ಐತಲ್ಲ CGT MSA ಅಂತ ಲೋನ್ ಸಿಗ್ತಾವ. ಅದ್ರಲ್ಲಿ ಐತಲ್ಲ ಕೊಲಾಟ್ರಿ ಫ್ರೀ ಇರ್ತದದು. ಆಮೇಲೆ ನಿಮ್ ಮುದ್ರಾ ಐತಲ್ಲ 20 lakhs ಮಟ್ಟ ಸಿಗುತ್ತೆ. ವರ್ಕ್ಸ್ ಕಾಂಟ್ರಾಕ್ಟ್ಸ್ ರಿಸಿಪ್ಟ್ ಒಳಗ ಯಾವ್ಯಾವ ಡಿಡಕ್ಷನ್ಸ್ ಇರ್ತಾವ? ವರ್ಕ್ಸ್ ಕಾಂಟ್ರಾಕ್ಟ್ಸ್ ರಿಸಿಪ್ಟ್ ನಲ್ಲಿ ಐತಲ್ಲ ಮೇನ್ ಡಿಡಕ್ಷನ್ಸ್ ಆಗುವ ಅಂದ್ರೆ ಇನ್ಕಮ್ ಟ್ಯಾಕ್ಸ್ 2% ಕಟ್ ಮಾಡ್ತಾರ, TDS ಅಂತೇಳಿ. ಆಮೇಲೆ GST TDS ಅಂತ ಅದೊಂದು 2% ಕಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಡೈರೆಕ್ಟ್ ಮಾಡಿ ಡಿಪಾಸಿಟ್ ಇಟ್ಕೊಂತಾರೆ ಅವರು. ಆಮೇಲೆ ಬಿಲ್ಡಿಂಗ್ ಸೆಸ್ ಅಂತ ಕಟ್ ಮಾಡ್ತಾರೆ. ಆಮೇಲೆ CBF ಅಂತ ಕಟ್ ಮಾಡ್ತಾರೆ, LWF ಅಂತ ಕಟ್ ಮಾಡ್ತಾರೆ. ಆಮೇಲೆ ಪೋಸ್ಟಲ್ ಚಾರ್ಜಸ್ ಅಂತ ಕಟ್ ಮಾಡ್ತಾರೆ. ಇಷ್ಟೆಲ್ಲ ಡಿಡಕ್ಷನ್ಸ್ ನಿಮ್ ಬಿಲ್ಲಲ್ಲಿ ಡೈರೆಕ್ಟ್ ಆಗಿ ನಿಮ್ದು ಪೇಮೆಂಟ್ ಬರುತ್ತೆ. ಈಗ ವರ್ಕ್ಸ್ ಕಾಂಟ್ರಾಕ್ಟರ್ಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತಾ? ಆದ್ರೂ ಅದು ಹೆಂಗ್ ಕ್ಯಾಲ್ಕುಲೇಷನ್ ಆಗುತ್ತೆ? ವರ್ಕ್ಸ್ ಕಾಂಟ್ರಾಕ್ಟರ್ಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅನ್ನೋದು ನಮ್ಮ ಒಂದು ಎಷ್ಟು ಇನ್ಕಮ್ ನಾವು ಅರ್ನ್ ಮಾಡ್ತೀವಿ ಆ ಒಂದು ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಏನು ಟರ್ನ್ ಓವರ್ ಮಾಡ್ತೀರಿ ಅದ್ರ ಬೇಸ್ ಮೇಲೆ ನಿಮ್ದು ಏನು ಆಡಿಟ್ ಆಗಬೇಕು, ನಾನ್ ಆಡಿಟ್ ಆಗಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಇನ್ನು ಆಡಿಟ್ ಆದರೆ ಆಡಿಟ್ ರಿಪೋರ್ಟ್ ಫೈಲ್ ಆಗುತ್ತೆ. ಇನ್ನು ಆಡಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಜನರಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಆಯ್ತು ಅಂತ ಹೇಳಿದ್ರೆ ನಿಮ್ದು ಇನ್ಕಮ್ ಟ್ಯಾಕ್ಸ್ ಅದು ಏನು ಮಿನಿಮಮ್ ಸ್ಲ್ಯಾಬ್ಸ್ ಅದಾವು, ಅಪ್ ಟು 4 lakhs 0%, 4 to 8 lakhs 5%, 8 to 12 lakhs 10%, 12 to 16 15%, ಈ ಥರ ಒಂದು ಸ್ಲ್ಯಾಬ್ ಅದಾವ. ಆ ಸ್ಲ್ಯಾಬ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಚಾರ್ಜ್ ಆಗುತ್ತೆ. ಕಾಂಟ್ರಾಕ್ಟರ್ ಬಿಸ್ನೆಸ್ ಒಳಗೆ ಸರ್ ಅಕೌಂಟ್ಸ್ ಮತ್ತು ಡಾಕ್ಯುಮೆಂಟೇಶನ್ ಇಂಪಾರ್ಟೆನ್ಸ್ ಐತಿ. ಅಕೌಂಟ್ಸ್ ಮತ್ತು ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಬಿಸ್ನೆಸ್ನಾಗ ಭಾಳ ಒಂದು ಇಂಪಾರ್ಟೆನ್ಸ್ ಐತೆ. ಅದ್ರೊಳಗೆ ನೀವು ಅಕೌಂಟ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದ್ರೊಳಗೆ ಭಾಳಷ್ಟು ಡಾಕ್ಯುಮೆಂಟ್ಸ್ ಬರ್ತಾವೆ. ಈ ಡಾಕ್ಯುಮೆಂಟ್ಸನ್ನೆಲ್ಲ ಕರೆಕ್ಟಾಗಿ ನೀವು ಹೊಂದಿಸಿಡ್ಬೇಕಾಗುತ್ತೆ. ಮತ್ತು ಅಕೌಂಟನ್ನು ಡೇ ಟು ಡೇ ಎಂಟ್ರಿ ಮಾಡಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ದು ಟೋಟಲ್ ಟರ್ನ್ ಓವರ್ ಆಯ್ತು, ಏನು ಟ್ಯಾಕ್ಸ್ ಲೈಬಿಲಿಟಿ ಬಂತು, ಇನ್ಕಮ್ ಟ್ಯಾಕ್ಸ್ ಅಂತ ಏನು ನಿಮ್ಮದು ಲೈಬಿಲಿಟಿ ಬರುತ್ತೆ ಅದನ್ನು ಫುಲ್ಫಿಲ್ ಮಾಡಕ್ಕೆ ಬರುತ್ತೆ. ಟರ್ನ್ ಓವರ್ ಬೇಸ್ ಮೇಲೆ ಆಡಿಟ್ ನಿಮ್ಮದು ಅಪ್ಲಿಕೇಬಲ್ ಆಗೋದ್ರಿಂದ ಈ ಆಡಿಟಿಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅವಶ್ಯವಾಗಿ ಬೇಕಾಗುತ್ತವೆ. ಲೇಬರ್ ಕಾಂಟ್ರಾಕ್ಟರ್ಗೆ ಲೇಬರ್ಗೆ ಸಂಬಂಧಪಟ್ಟಂತ ಎಕ್ಸ್ಟ್ರಾ ಕಂಪ್ಲೈಂಟ್ಸ್ ಯಾವ್ಯಾವ್ರಿ? ಫಸ್ಟ್ ಬಂದ್ಬಿಟ್ಟು ನೀವೈತಲ್ಲ ಲೇಬರ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತ. ಆಮೇಲೆ ಐತಲ್ಲ ESI ರಿಜಿಸ್ಟ್ರೇಷನ್ ತಗೋಬೇಕು. ಮತ್ತು ESI ಆದ್ಮೇಲೆ PF ರಿಜಿಸ್ಟ್ರೇಷನ್ ತಗೋಬೇಕಾಗತ್ತ. ವರ್ಕ್ಸ್ ಕಾಂಟ್ರಾಕ್ಟರ್ ಬಿಸ್ನೆಸ್ ನಲ್ಲಿ ಕಾಮನ್ ಮಿಸ್ಟೇಕ್ ಯಾವ್ಯಾವ? ಕಾಂಟ್ರಾಕ್ಟರ್ ಬಿಸ್ನೆಸ್ನಾಗ ಮುಖ್ಯವಾಗಿ ಭಾಳಷ್ಟು ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ ಟೈಮಿಗೆ GST ಕಂಪ್ಲೈನ್ಸ್ ಮಾಡೋಂಗಿಲ್ಲ, GST ಕ್ಲಾಸಿಫಿಕೇಶನ್ ಎರರ್ ಮಾಡ್ತಾರೆ, TDS ರಿಟರ್ನ್ಸ್ ಫೈಲ್ ಮಾಡೋಂಗಿಲ್ಲ, TDS ಡಿಡಕ್ಟ್ ಮಾಡೋಂಗಿಲ್ಲ, ಭಾಳಷ್ಟು ಕ್ಯಾಶ್ ಪೇಮೆಂಟ್ ಮಾಡ್ತಾರೆ. ಮತ್ತು ಇನ್ ಟೈಮಿಗೆ ಯಾವುದು ಕಂಪ್ಲೈನ್ಸ್ ಮಾಡೋಂಗಿಲ್ಲ, ವರ್ಕ್ ಡನ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳಂಗಿಲ್ಲ, ಮತ್ತು BGದ ಕರೆಕ್ಟಾಗಿ ಉಪಯೋಗ ಹೆಂಗೆ ಮಾಡೋದು ಗೊತ್ತಿರೋಂಗಿಲ್ಲ. ಅನ್ನೆಸರಿ ಕ್ಯಾಶನ್ನು ಡೆಪಾಸಿಟ್ ಮಾಡಿ ಅದನ್ನು EMD ಅಂತ ಕೊಟ್ಟು ಕ್ಯಾಶನ್ನು ಸ್ಟ್ರಕ್ ಮಾಡ್ತಾರೆ. ಪರ್ಸನಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸನ್ನು ಕಂಬೈನ್ ಮಾಡೋದ್ರಿಂದ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ಗೆ ಏನು ಎಕ್ಸ್ಪೆನ್ಸ್ ಮಾಡಿದ್ರು ಅನ್ನೋದು ಕ್ಯಾಲ್ಕುಲೇಷನ್ ಒಳಗೆ ಸಿಗಂಗಿಲ್ಲ. ಇವೆಲ್ಲ ಮಿಸ್ಟೇಕ್ಗಳಿಂದ ಕಾಂಟ್ರಾಕ್ಟರ್ದು ಬಿಸ್ನೆಸ್ ಭಾಳ ಸ್ಲೋ ಆಗುತ್ತೆ. ಇವಾಗ ಒಂದು ಕಾಂಟ್ರಾಕ್ಟದ ವರ್ಕ್ ಮುಗಿದಿದೆ, ಅಲ್ಲಿ ಮಟೀರಿಯಲ್ ಉಳ್ಕೊಂಡಿದೆ. ಆ ಮಟೀರಿಯಲ್ ಅನ್ನ ಬೇರೆ ಕಾಂಟ್ರಾಕ್ಟ್ ವರ್ಕಿಗೆ ಯೂಸ್ ಮಾಡ್ಕೋಬಹುದಾ? ಎಸ್, ಡೆಫಿನೆಟ್ಲಿ ಮಾಡ್ಕೋಬಹುದು. ಯಾಕಂದ್ರೆ ಮಟೀರಿಯಲ್ ಉಳಿದಿರುತ್ತಲ್ಲ ಅದನ್ನ ನೆಕ್ಸ್ಟ್ ವರ್ಕ್ ಆಗ್ತಾವಲ್ಲ ಅದಕ್ಕೆ ನೀವು ಯೂಸ್ ಮಾಡಿ ಅಲ್ಲಿ ಬಿಲ್ ಮಾಡ್ತಾರಲ್ಲ ಅಲ್ಲಿ ನೀವು ಪೇಮೆಂಟ್ ಮಾಡಬಹುದು. ಇನ್ನ ಗೌರ್ಮೆಂಟ್ ವರ್ಕ್ಸ್ ಕಾಂಟ್ರಾಕ್ಟ್ ಮಾಡ್ಬೇಕಂತಂದ್ರ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಎಷ್ಟಿರ್ಬೇಕ್ರಿ ನಮ್ಗೆ? ಗೌರ್ಮೆಂಟ್ ವರ್ಕ್ಸ್ ಕಾಂಟ್ರಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ವಿದೌಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ವರ್ಕ್ ಸಿಗೋದು ಡೌಟ್ ಆಗುತ್ತೆ. ಸಣ್ಣ ಪುಟ್ಟ ಪೀಸ್ ವರ್ಕ್ ಅಂತ ಕೊಡ್ತಾರೆ, ಅವ್ನು ಮಾಡಿ ನೀವು ಎಕ್ಸ್ಪೀರಿಯನ್ಸನ್ನು ಗ್ಯಾದರ್ ಮಾಡಿಕೊಂಡು ದೊಡ್ಡ ವರ್ಕನ್ನು ನೀವು ಅಪ್ಲೈ ಮಾಡ್ಕೊಂಡು ತೊಗೋಬೋದು. ಸಬ್ ಕಾಂಟ್ರಾಕ್ಟ್ ಮಾಡೋ ಮುಖಾಂತರ ತೊಗೋಬೋದು, ಅಥವಾ ಸಣ್ಣ ಪುಟ್ಟ ಪೀಸ್ ವರ್ಕನ್ನು ತೊಗೊಂಡು ಕಂಪ್ಲೀಟ್ ಮಾಡೋದ್ರಿಂದನೂ ತೊಗೋಬೋದು. ಗೌರ್ಮೆಂಟ್ ಕಾಂಟ್ರಾಕ್ಟರ್ ನಾ ಗೌರ್ಮೆಂಟ್ಗೂ ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂ ಮಾಡ್ಬೇಕಾ? ಇನ್ನು GST ನಾವು ತೊಗೊಂಡ ಮೇಲೆ ಎಲ್ಲರಿಗೂ ಟ್ಯಾಕ್ಸ್ ಇನ್ವಾಯ್ಸನ್ನು ಇಶ್ಯೂ ಮಾಡಬೇಕಾಗುತ್ತೆ. ನಾವು ಗೌರ್ಮೆಂಟಿಗೆ ವರ್ಕ್ ಮಾಡಿದ್ರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಇನ್ವಾಯ್ಸನ್ನು ಇಶ್ಯೂ ಮಾಡಬೇಕಾಗುತ್ತೆ. ಅವ್ರದ್ದು ಗೌರ್ಮೆಂಟ್ದು GST ನಂಬರ್ ತೊಗೋಬೇಕು. ಆ GST ನಂಬರಿಗೆ ನಾವು ಏನು ವರ್ಕ್ ಮಾಡೇವಿ ಅದರದ್ದು ಒಂದು ಬಿಲ್ಲನ್ನು ಇಶ್ಯೂ ಮಾಡಿ ನಂತರ ಅವರು RA ಬಿಲ್ ಮಾಡ್ತಾರೆ. RA ಬಿಲ್ ಮಾಡಿದ್ಮೇಲೆ ಅವ್ರು ಏನು ಪ್ಲಸ್ ಮೈನಸ್ ಮಾಡಿಕೊಂಡು ಅದನ್ನು ಫೈನಲ್ ಮಾಡ್ತಾರೆ. ಇನ್ನು ಪ್ರೈವೇಟಿಗೆ ವರ್ಕ್ ಮಾಡಿದ್ರೆ ಪ್ರೈವೇಟ್ ಪಾರ್ಟಿಗೆ ನಾವು ಟ್ಯಾಕ್ಸ್ ಇನ್ವಾಯ್ಸನ್ನು ಇಶ್ಯೂ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ GST ತೊಗೊಂಡ ಮೇಲೆ ನಾವು ಗೌರ್ಮೆಂಟ್ ಮಾಡಲಿ ಪ್ರೈವೇಟ್ ಮಾಡಲಿ ಎಲ್ಲರಿಗೂ ಟ್ಯಾಕ್ಸ್ ಇನ್ವಾಯ್ಸನ್ನು ಇಶ್ಯೂ ಮಾಡಬೇಕು. ವರ್ಕ್ ಕಾಂಟ್ರಾಕ್ಟರ್ಸ್ ಟೆಂಡರ್ ಅಪ್ಲೈ ಹೆಂಗ್ ಮಾಡ್ಬೇಕು? ಫಸ್ಟ್ ಐತಲ್ಲ ನೀವು ಯಾವ ಕೆಲಸ ಮಾಡ್ತಿದ್ರೆ ಅದು ನೋಡ್ಕೋಬೇಕು. ಈಗ ಸ್ಟೇಟ್ ಗೌರ್ಮೆಂಟ್ ಇದ್ರೆ ಈ ಪ್ರೊಕ್ಯೂರ್ಮೆಂಟ್ ಸೈಟ್ನಲ್ಲಿ ಏನು ಮಾಡೋದು ರಿಜಿಸ್ಟ್ರೇಷನ್ ತೊಗೋಬೇಕು. ಇದಕ್ಕೆ ನೀವು ವ್ಯಾಲಿಡ್ DSC ಇರಬೇಕು ನಿಮ್ಮ ಹತ್ರ.
ಆಮೇಲೆ ಈಗ ಸೆಂಟ್ರಲ್ ಏನಾರ ಅಪ್ಲೈ ಮಾಡ್ತಿದ್ರೆ ಸೆಂಟ್ರಲ್ ಐತಲ್ಲ ಅವ್ರದ್ದು ಸಪ್ರೇಟ್ ಪೋರ್ಟಲ್ ಇದೆ, ಅಲ್ಲಿ ಹೋಗಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ನೀವು. ಮತ್ತೆ ಬಂದ್ಬಿಟ್ಟು ಈಗ ರೈಲ್ವೇದು ಸ್ಪೆಷಲಿ ರೈಲ್ವೆ ಸಪ್ರೇಟ್ ಆಗಿ ಅವ್ರದ್ದೊಂದು ಸೈಟ್ ಇದೆ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ತೊಗೋಬೇಕಾಗುತ್ತೆ. ಇದಾದ್ಮೇಲೆ ಟೆಕ್ನಿಕಲ್ ಬಿಡ್ ಮತ್ತು ಫೈನಾನ್ಷಿಯಲ್ ಬಿಡ್ ಅಂತ ಎರಡು ಇರ್ತಾವೆ. ಫಸ್ಟ್ ಟೆಕ್ನಿಕಲ್ ಬಿಡ್ ಅಲ್ಲಿ ನೀವು ಏನು ಮಾಡೋದು, ಅಪ್ಲೈ ಮಾಡಿ ಕ್ವಾಲಿಫೈ ಆಗಬೇಕು. ಕ್ವಾಲಿಫೈ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಫೈನಾನ್ಷಿಯಲ್ ಬಿಡ್ ಅಲ್ಲಿ ಬರ್ತೀರಾ. ಅಲ್ಲಿ ನೀವು ಕ್ವಾಲಿಫೈ ಆಗಿ ಅಲ್ಲೇನಾರ ಅಪ್ರೂವ್ ಆದರೆ ನೆಕ್ಸ್ಟ್ ನೀವು ಲಿಸ್ಟ್ ಔಟ್ ಆಗ್ತೀರಾ. ಅಂದ್ರೆ ಶಾರ್ಟ್ ಲಿಸ್ಟ್ ನಲ್ಲಿ L1 L2 L3 ಹೀಗೆ ಬರ್ತೀರಾ. ಅಲ್ಲೇ ನೀವು ಫೈನಲ್ ಆಗಿ ಬಿಡ್ ಲಿಂಕ್ ಸೆಲೆಕ್ಟ್ ಆದ್ರೆ ಬಿಡ್ ಟೆಂಡರ್ ಪಾಸ್ ಆಗಿದೆ ಅಂತ ನಿಮ್ಗೆ ಅಲರ್ಟ್ ಆಗುತ್ತೆ. ಕಾಂಟ್ರಾಕ್ಟರ್ ಬಿಸ್ನೆಸ್ ಅಲ್ಲಿ ಮಷಿನರಿನ ರೆಂಟ್ ತಗೊಂಡ್ರೆ ಚಲೋನೋ ಓನ್ ಪರ್ಚೇಸ್ ಮಾಡಿದ್ರೆ ಚಲೋನೋ? ಅದ್ರ ಓನ್ ಪರ್ಚೇಸ್ ಮಾಡಿದ್ರೆ ನಮ್ಗೆ ಏನ್ ಬೆನಿಫಿಟ್ ಆಗ್ತದೆ ಅದು? ವರ್ಕ್ಸ್ ಕಾಂಟ್ರಾಕ್ಟರ್ ಬಿಸ್ನೆಸ್ನಾಗ ಮಷಿನರಿ ಆಯ್ತು, ವೆಹಿಕಲ್ಸ್ ಆಯ್ತು, ನೀವು ರೆಂಟ್ ತಗೊಳ್ಳೋಕ್ಕಿಂತನೂ ಪರ್ಚೇಸ್ ಮಾಡೋದು ಒಳ್ಳೇದಾಗುತ್ತೆ. ನಿಮ್ದು ವ್ಯಾಲ್ಯೂಮ್ ಆಫ್ ವರ್ಕ್ ಮೇಲೆ ಡಿಸೈಡ್ ಆಗುತ್ತೆ ನೀವು ಏನ್ ಮಾಡ್ಬೇಕಂತ ಹೇಳಿ. ಒಂದು ಸಜೆಷನ್ ಪ್ರಕಾರ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಫಸ್ಟ್ GST ಬೆನಿಫಿಟ್ ಸಿಗ್ತೈತಿ, ಸೆಕೆಂಡ್ ನಿಮ್ಗೆ ಡೆಪ್ರಿಸಿಯೇಷನ್ ಬೆನಿಫಿಟ್ ಸಿಗ್ತೈತಿ. GST ಬೆನಿಫಿಟ್ GST ಪೇಮೆಂಟ್ ಮಾಡಕ್ಕೆ ಯೂಸ್ ಮಾಡ್ಕೊಂಡ್ರೆ ಡೆಪ್ರಿಸಿಯೇಷನ್ ಬೆನಿಫಿಟ್ ನಿಮ್ದು ಇನ್ಕಮ್ ಟ್ಯಾಕ್ಸ್ ಯೂಸ್ ಆಗುತ್ತೆ. ಮತ್ತು ನಿಮ್ಗೆ ಅದ್ರದ್ದು ನಿಮ್ದು ಓನ್ ಇರೋದ್ರಿಂದ ನಿಮ್ಗೆ ರೆಂಟ್ದು ವರ್ಕೌಟ್ ಆಗುತ್ತೆ. ಆ ಮಷಿನರಿಗೆ ಲೋನ್ ಫೆಸಿಲಿಟಿನೂ ಸಿಗುತ್ತೆ. ಅಂದ್ರೆ ನಿಮ್ದು ಮಷಿನರಿ ಅಥವಾ ವೆಹಿಕಲ್ಸ್ ಅಥವಾ ನಿಮ್ಮ ಯುಟಿಲೈಸೇಷನ್ ಟೈಮ್ನಾಗ ನೀವು ಯೂಸ್ ಮಾಡ್ಕೋಬಹುದು. ನಿಮ್ದು ವರ್ಕ್ ಇಲ್ಲ ಅಂದಾಗ ಬೇರೆದವ್ರಿಗೆ ರೆಂಟ್ ಕೊಟ್ಟು ಆ ರೆಂಟಿಂದ ಇನ್ನೊಂದು ಇನ್ಕಮ್ ಅನ್ನ ಜನರೇಟ್ ಮಾಡ್ಬೋದು. ಹೀಗಾಗಿ ಪರ್ಚೇಸ್ ಮಾಡೋದು ಬಹಳ ಒಂದು ಬೆನಿಫಿಟ್ ಆಗುತ್ತೆ. ನಾವೊಬ್ಬ ಸಕ್ಸಸ್ಫುಲ್ ವರ್ಕ್ಸ್ ಕಾಂಟ್ರಾಕ್ಟರ್ ಆಗ್ಬೇಕಂದ್ರೆ ಯಾವ್ಯಾವ ರೂಲ್ಸ್ ನಾನು ಫಾಲೋ ಮಾಡ್ಬೇಕು? ಸಕ್ಸಸ್ಫುಲ್ ಕಾಂಟ್ರಾಕ್ಟರ್ ಆಗ್ಬೇಕಂದ್ರೆ ಫಸ್ಟ್ ನೀವು ಪ್ರತಿಯೊಂದು ಐಟಮ್ ಅದ್ದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಟೆಂಡರ್ನ ಕೋಟ್ ಮಾಡಬೇಕಾಗತ್ತೆ. ಸೆಕೆಂಡ್, ಟೈಮ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತು GST ಫೈಲಿಂಗ್ ಮಾಡಬೇಕಾಗತ್ತೆ. ಥರ್ಡ್, ನೆನ್ಪ್ಲೇ ವರ್ಕ್ ಡನ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫೋರ್ತ್, ಬ್ಯಾಂಕ್ ಜೊತೆ ಒಳ್ಳೆ ರಿಲೇಷನ್ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಟೈಮ್ಲಿ BG ಕೊಡಾಕ, SD ಕೊಡಾಕ ಮತ್ತು ನಿಮ್ಗೆ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂತ ಕೊಡ್ತಾರ, ಅದನ್ನ ತಗೊಳ್ಬೇಕಂತ ಹೇಳಿದ್ರೆ ಬ್ಯಾಂಕ್ ಜೊತೆ ಒಂದು ಒಳ್ಳೆ ವ್ಯವಹಾರ ಇಟ್ಕೋಬೇಕಾಗತ್ತೆ. ನಂತರ ಒಂದು ಕ್ವಾಲಿಟಿ ವರ್ಕ್ ಮಾಡ್ಬೇಕಾಗತ್ತೆ ನೀವು ಟೆಂಡರ್ ಆದಮೇಲೆ. ಅಂದ್ರೆ ನಿಮ್ದು ನೆಕ್ಸ್ಟ್ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ರೆಕಾರ್ಡ್ ಇರುತ್ತೆ. ಸೊ ಈ ಒಂದು ಕ್ವಾಲಿಟಿ ವರ್ಕ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರೆಕಾರ್ಡ್ ಬರುತ್ತೆ. ಒಬ್ಬರು ಪ್ರೊಫೆಷನಲ್ ಆಗಿ ನಾಲೆಜ್ ಇರುವಂಥ ಅಕೌಂಟೆಂಟನ್ನ ಇಟ್ಕೋಬೇಕಾಗತ್ತೆ. ಇದರಿಂದ ನಿಮ್ಗೆ ಟೈಮ್ಲಿ ಕಂಪ್ಲೈನ್ಸ್ ಮಾಡೋದು, ಟ್ಯಾಕ್ಸೇಷನ್ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇರುತ್ತೆ. ಏನೋ ಒಂದು ಟೆಂಡರ್ ಕೋಟ್ ಮಾಡ್ಬೇಕಂತ ಹೇಳಿದ್ರೆ ಅದ್ರೊಳಗೆ GST ಎಷ್ಟು ಪಾರ್ಟ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಏನು ಪಾರ್ಟ್ ಬರುತ್ತೆ, ಏನು ಎಕ್ಸ್ಪೆನ್ಸ್ ಬರ್ತಾವೋ, ಫೈನಲಿ ನಿಮ್ಗೆ ಇನ್ ಹ್ಯಾಂಡ್ ಉಳಿಯುವಂಥ ಪ್ರಾಫಿಟ್ ಏನನ್ನೋದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿದ್ರಲ್ಲ, ವರ್ಕ್ಸ್ ಕಾಂಟ್ರಾಕ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಏನೇನೆಲ್ಲ ಸ್ಟೆಪ್ಸ್ ಅದಾವು, ಏನೇನು ಆ್ಯಕ್ಷನ್ ತೊಗೊಳ್ಬೇಕು, ಯಾವ ರೀತಿ ನಾವು ಕಂಪ್ಲೈನ್ಸನ್ನು ಮಾಡಬೇಕಾಗತ್ತೆ, ಮತ್ತು ಯಾವ್ಯಾವ ಡಾಕ್ಯುಮೆಂಟೇಷನ್ನ ಮೇಂಟೈನ್ ಮಾಡಬೇಕಾಗತ್ತೆ ಅಂಥೇಳಿ. ಇಂಥ ಒಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ವಿಡಿಯೋ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ಪ್ರಶ್ನೆ ಕೇಳ್ರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.